ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ವೀರ ಕಂಬಳ ಸಿನಿಮಾ ಪ್ರಮೋಷನಲಿ ಸದ್ಯಕ್ಕೀಗ ನಾನಿದ್ದೀನಿ. ಸಿನಿಮಾದ ನಿರ್ಮಾಪಕರೀಗ ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ಚೆನ್ನಾಗಿದ್ದೀವಿ ಸರ್. ಒಂಚೂರು ಮುಂದೆ ಬನ್ನಿ ಸರ್, ತುಂಬ ಹಿಂದೆ ಹೋಗ್ಬಿಟ್ರಿ. ಹಾಂ ಸರ್. ಎಸ್ ಸರ್, ವೀರ ಕಂಬಳ ಸಿನಿಮಾ ಇವಾಗ ಈ ಪ್ರಮೋಷನಲ್ ಸದ್ಯಕ್ಕೆ ಇವತ್ತು ನಾವಿದ್ದೀವಿ. ಹಾಂ ಸರ್. ಸೊ ನಮ್ಮ ಸ್ಯಾಂಡಲ್ವುಡ್ನ ಲೆಜೆಂಡ್ರಿ ಡೈರೆಕ್ಟರ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರುವಂಥದ್ದು. ಸೊ ನಿಮ್ಮ ಸಿನಿಮಾ ಪ್ರೊಡಕ್ಷನ್ ಹೆಂಗಿತ್ತು, ಏನು ಸಮಾಚಾರ, ಏನು ಕತೆ ಅಂತ ಸಿನಿಮಾದ? ನಮಸ್ತೆ ಕರುನಾಡಿನ ಜನರಿಗೆ. ಸೊ ಇದೊಂದು ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್. ಯಾಕಂತೇಳಿ ನಾನು ತುಂಬ ಚಿಕ್ಕವನು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅದು ಕೂಡ ಅಂಥ ದೊಡ್ಡ ಡೈರೆಕ್ಟರ್ ರಾಜನ್ ಸಿಂಗ್ ಬಾಬು ಅವ್ರ ಜೊತೆ ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ. ಅದು ಕೂಡ ಒಂದು ಚಿಕ್ಕ ರೋಲಲ್ಲಿ ಆಲ್ರೆಡಿ ಹೇಳಿದ ಒಂದು ಆ್ಯಕ್ಟು ಕೂಡ ಮಾಡಿದ್ದೇನೆ. ಇದು ನನಗೆ ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್ ನನಗೆ. ಸೊ ಎಸ್ಪೆಷಲಿ ಈ ಸಿನಿಮಾ ನಾನು ಯಾಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಇದು ನಮ್ಮ ಊರ ಒಂದು ಕಲೆ, ಇದು ರೈತರ ಒಂದು ಕ್ರೀಡೆ ಅಂತ ಹೇಳ್ಬೋದು. ಇದನ್ನು ಕರುನಾಡದಾದ್ಯಂತ ತೋರಿಸ್ಬಿಟ್ಟು ಇಡೀ ದೇಶಕ್ಕೆ ತೋರಿಸ್ಬೇಕಂತ ರಾಜನ್ ಸಿಂಗ್ ಬಾಬು ಸರ್ ಕೂಡ ಹೇಳಿದರು. ಅವರು ನಮ್ಮದೊಂದು ಕಂಬಳ ಕರ್ಕೊಂಡು ಹೋಗಿದ್ದೆ, ಒಂದು ಕಂಬಳ ಗೆಸ್ಟಾಗಿ ಅವರು ಬಂದರು, ನಾನು ಬಂದೆ. ಸೊ ಅಲ್ಲಿಂಗೆ ನಾನು ಮಾತಾಡ್ತಾ, ಸರ್ ಇದು ತುಂಬ ದೊಡ್ಡ ಯೂನಿವರ್ಸಲ್ ಸಬ್ಜೆಕ್ಟ್ ಸರ್, ಇದು ನೀವು ಮನಸ್ಸು ಮಾಡಿದ್ರೆ ನಾನು ಡೈರೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು. ಸೊ ಅವತ್ತೇ ಇದು ಸ್ಟಾರ್ಟ್ ಆಯ್ತು ಸರ್. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ 4 ವರ್ಷ, ಎರಡು ವರ್ಷ ಶೂಟಿಂಗ್ ಆಯ್ತು ಸರ್. ಆ್ಯಕ್ಚುಲಿ ಅದು ಶೆಡ್ಯೂಲ್ ಆ ಕೋಣಗಳು ಹೇಳ್ದಂಗೆ ಕೇಳಲ್ಲ, ಅದೆಲ್ಲ ನಾನು ನೋಡಿದ್ದೀನಿ ಫಸ್ಟ್ ಟೈಮ್. ನಮ್ಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಸರ್. ಒಂದು ಸ್ಪಾಟಿಗೆ ಹೋಗುತ್ತೆ ತುಂಬ, ಅದು ನೋಡಿದ್ರೆ. ಸೊ ಅದೇ ಸಾರಿ ಹೇಳಿದ್ರು, 14 ಕ್ಯಾಮರಾ ಅದಕ್ಕೆ ಹಾಕಿ ಅದು ಹಿಂಗೆ ಅದು. ಸೊ ತುಂಬ ಚೆನ್ನಾಗಿದೆ ಸರ್. ಅದು ನೋಡಿಬಿಟ್ಟು ನನಗೂ ಒಂದು ಇದು ಮಾಡೋಣ ಅಂತ ಆಯಿತು. ಸಾರ್ ಹೇಳಿದ್ರು, ಇಲ್ಲ ನಿಮ್ಗೆ ಆಲ್ರೆಡಿ ಒಂದು ಇದು ಇಟ್ಟಿದ್ದೇನೆ ನಾನು, ನೀವು ಮಾಡಲೇಬೇಕು ಸರ್, ನಂಗೆ ಭಯ ಆಗುತ್ತೆ ಅಂತೇಳಿ. ನಾನು ಎಂತೆಂಥವ್ರು ದೊಡ್ಡ ಇಂಡಸ್ಟ್ರಿ ತಂದಿದ್ದೇನೆ, ನೀವು ಕೂಡ ಮಾಡ್ತೀರಾ, ಮಾಡಿಸ್ತೇನೆ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಮಾಡಿಸಿದ್ರು. ಏನೋ ಒಂದು ಮಾಡಿದ್ದೇನೆ, ಅದು ಕೂಡ ನೀವು ನೋಡಿ ಸರ್. ಓಕೆ ಓಕೆ ಸರ್. ಈಗ ಒಬ್ಬ ಪ್ರೊಡ್ಯೂಸರ್ ಅಂತ ಬಂದಾಗ ಸಿನಿಮಾ ಒಂದು ಪ್ಯಾಷನೇಟ್ ಆಗಿರಬೇಕಾಗತ್ತೆ, ಸಿನಿಮಾ ಒಂದು ಪ್ಯಾಷನ್ ಇರಬೇಕಾಗತ್ತೆ. ಸೊ ಮುಂಚೆ ಏನು ಮಾಡ್ಕೊಂಡಿದ್ರಿ, ಆಮೇಲೆ ಸಿನಿಮಾಗೆ ಯಾವಾಗ ಬಂದ್ರಿ, ಏನಕ್ಕೆ ಸಿನಿಮಾ ಮಾಡಬೇಕು ಅಂತ ಅನಿಸ್ತು ಸರ್? ಆ್ಯಕ್ಚುಲಿ ನಾವು ಚಿಕ್ಕದಿರುವಾಗ ನಮ್ಮ ಜಗ್ಗೇಶ್ ಸರ್, ರವಿಚಂದ್ರನ್ ಸರ್, ವಿಷ್ಣು ಸರ್, ಹಂಗೆ ರಾಜ್ಕುಮಾರ್ ಸರ್ ಎಲ್ಲ ಫಿಲ್ಮ್ ನೋಡ್ಕೊಂಡು ಬರ್ತಾಯಿದ್ದೇವೆ. ನಾವು ಆವಾಗಲೇ ಅಂದ್ಕೊಂಡಿದ್ದೇವೆ ನಾವು ಒಂದು ಸಲ ಸಿನಿಮಾ ನೋಡಬೇಕು, ಮಾಡಬೇಕು ಅಂತ. ಆವಾಗ ಚಿಕ್ಕದಲ್ಲಿ ಒಂದು ಬರುತ್ತಲ್ಲ ನಿಮಗೆ. ಸೊ ಅದು ಹೋಗ್ತಾ ಬೆಳೀತಾ ಸ್ಕೂಲ್ಗೆಲ್ಲ ನಾವು ಹೋಗ್ತಾ ಇರುವಾಗ ಕದ್ಬಿಟ್ಟೆಲ್ಲ ಸಿನಿಮಾ ಹೋಗ್ತಿದ್ದೆ, ಹಿಂಗೆಲ್ಲ ನೋಡಿಕೊಂಡು. ಅದ್ರ ಮೇಲೆ ಒಂದು ಅದು ಮತ್ತೆ ಇನ್ನೊಂದು ಸಿನಿಮಾ ಅಂತ ಹೇಳಿದ್ರೆ, ನಮ್ಮ ಕನ್ನಡ ನಾಡು, ಕನ್ನಡ ಭಾಷೆನ ಉಳಿಸಿದೊಂದು ದೊಡ್ಡ ಒಂದು ಇದೆ ಅಂತ ಹೇಳಿದ್ರೆ, ಶಕ್ತಿ ಅಂತ ಹೇಳಿದ್ರೆ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಸೊ ಅವತ್ತಿಂದಲೂ ಅಷ್ಟು ನಾವು ಈ ಹೋರಾಟ, ಅದು ಸಮಾಜಕ್ಕೆ ಕರ್ತವ್ಯ ಮಾಡ್ಕೊಂಡು ಸಿನಿಮಾದಲ್ಲಿ ಬಂದುಬಿಟ್ಟು ತೊಡ್ಕೊಂಡ್ಬಿಟ್ಟೇವೆ ಸರ್. ಓಕೆ ಓಕೆ ಸೊ ಈ ಸಿನಿಮಾ ಅಲ್ಲದೆ ಇನ್ನು ಕೆಲವೊಂದು ಸಿನಿಮಾಗಳಿಗೂ ಕೂಡ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಸರ್ ಹೌದು ಸರ್. ನಂದು ಫಸ್ಟ್ ಸಿನಿಮಾ ಬಂದು ಜಿಟಿಗೆ ಅಂತ ಸರ್. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಸರ್. ನಮ್ಮ ಊರ್ದು ಆರಾಧ್ಯ ದೇವ್ ಕೊರಗಜ್ಜಂದು ಒಂದು ಸ್ಟೋರಿ ಸರ್ ಅದು. ಆ್ಯಕ್ಚುಲಿ ಸೆಕೆಂಡ್ ಸಿನಿಮಾ ಬಂದುಬಿಟ್ಟು ಇದು ಕಂಬಳ ಸರ್. ಸ್ಟಾರ್ಟ್ ತುಂಬ ದೊಡ್ಡದಾಯಿತು. ಅದೇ ಟೈಮಲ್ಲಿ ಸ್ವಲ್ಪ ಟೈಮ್ ಬಿಟ್ಟು ಒಂದು ಅಭ್ಯದ್ಯಂ ಅಂತ ಒಂದು ಸ್ಟಾರ್ಟ್ ಆಗಿದೆ ಸರ್. ವಿಜಯ್ ರವೀಂದ್ರ ಮತ್ತು ದೊಡ್ಡ ಅದು ಕೂಡ ರೆಡಿಯಾಗಿ ಸೆನ್ಸರ್ಗೆ ಹೋಗ್ತಾ ಇದೆ ಸರ್ ಈಗ. ಸೊ ಆಮೇಲೆ ಮೊನ್ನೆ ಒಂದು ರಕ್ತ ಕಾಶ್ಮೀರ ಅಂತ ಬಂದು, ಅದರಲ್ಲಿ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿಬಿಟ್ಟು ನಾನು ಇದು ಮಾಡಿದ್ದೇನೆ ಸರ್. ಅಂಥದ್ದು ಸಿನಿಮಾದೊಂದು ಫ್ಯಾಮಿಲಿ ಇಂಡಸ್ಟ್ರಿಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ಸರ್. ಎಸ್. ಇನ್ನು ಕರಾವಳಿ ಭಾಗದ ಸಿನಿಮಾಗಳು ಅಂತ ಬಂದಾಗ, ಈಗಂತೂ ಸಿಕ್ಕಾಪಟ್ಟೆ ಕರಾವಳಿ ಭಾಗದ ಸಿನಿಮಾಗಳು ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಜನ. ಒಂದಷ್ಟು ಒಳ್ಳೊಳ್ಳೆ ಕಾಮಿಡಿ ಸಬ್ಜೆಕ್ಟ್ ಆಗಿರ್ಬೋದು, ಒಂದಷ್ಟು ಕಂಟೆಂಟ್ ಸಬ್ಜೆಕ್ಟ್ ಆಗಿರ್ಬೋದು, ಕಾಂತಾರ ರೀತಿ ಒಂದಷ್ಟು ಸಿನಿಮಾಗಳಾಗಿರ್ಬೋದು, ಬರ್ತಿದ್ದಂಗೆ ಅಲ್ಲಿನ ಒಂದಷ್ಟು ಕಂಟೆಂಟ್ನ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಆ್ಯಂಡ್ ಕಂಬಳ ಅಂತ ಬಂದಾಗ, ಕಂಬಳ ಇವಾಗಿನ ಕಾಲದ ಒಂದೆಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಕಂಬಳ ಅಂದರೆ ಗೊತ್ತಿಲ್ಲ. ಸೊ ಆ ಒಂದು ಸಬ್ಜೆಕ್ಟ್ನ ತಗೊಂಬಂದಿರೋದ್ರಿಂದ ಆ ಒಂದು ಕಂಟೆಂಟ್ ಇಷ್ಟಪಡ್ತಾರೆ ಅಂತ ಈಗ ಅನ್ಕೊಂಡು ಒಂದಷ್ಟು ಬರ್ತಾ ಇದ್ದೀರಾ. ಕರಾವಳಿ ಭಾಗದ ಒಂದಷ್ಟು ಸಿನಿಮಾಗಳು ಜನ ಇಷ್ಟಪಡ್ತಾ ಇದ್ದಾರೆ ಅಂತಂದಾಗ, ಕರಾವಳಿ ಭಾಗದವರೇ ಆಗಿರುವಂಥ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಕೆಲವೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಅಂದಾಗ? ನನಗೆ ತುಂಬ ಖುಷಿ ಆಯಿತು ಸರ್. ಈಗ ನಮ್ಮ ರಿಷಭನ್ನು ಮಾಡಿದ್ದ ಕಾಂತಾರ, ಅದು ಇಡೀ ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿಬಿಟ್ಟು ತುಂಬ ನಮ್ಮ ತುಳುನಾಡಿಂದ ಬಂದಿದ್ದು ಒಂದು ಸ್ಟೋರಿ, ತುಂಬ ಖುಷಿ ಆಗಿದೆ. ಅದೇ ಥರ ಅದರಲ್ಲೊಂದು ಕಂಬಳ ಸೀನ್ ತೋರಿಸಿದ್ದಾರೆ. ಸೊ ನಮ್ಮ ಸಿನಿಮಾದ ಏನಂತ ಹೇಳಿದ್ರೆ, ಎಂಟೈರ್ ರಾಜನ್ ಸಿಂಗ್ ಬಾಬು ಸರ್ ಮತ್ತು ವಿಜಯ್ ಕುಮಾರ್ ಕೋಡಿ ಉಳ್ಬರು ಎಂಟೈರ್ ಕಂಬಳದ ಬಗ್ಗೆನೇ ಪ್ಯೂರ್ ಹಿಸ್ಟ್ರಿ ತೋರಿಸಿದೆ. ಕಂಬಳ ಒಂದು ಸಲ ಸ್ಟೇ ಆಗುತ್ತೆ, ಈ ಪೇಟದವ್ರು ಬಂದು ಸ್ಟೇ ಮಾಡ್ತಾರೆ. ಯಾಕೆ ಸ್ಟೇ ಮಾಡ್ತಾರೆ? ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು ಅಂತ. ಈಗ ಜಲ್ಲಿಕಟ್ಟು ಎಲ್ಲನಾಗುತ್ತೆ ಇಲ್ಲ. ಸೊ ಅದು ವೆಕೆಟ್ ಆಗುತ್ತೆ, ಮತ್ತು ಇಡೀ ತುಳುನಾಡು ಎಲ್ಲ ಅದಕ್ಕೆ ಎದ್ದು ನಿಂತಿರುತ್ತೆ, ಎಲ್ಲ ಫುಲ್ ಸ್ಟ್ರೈಕ್ ಎಲ್ಲ ಪುನಃ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಎಕ್ಸ್ಪೆಷಲಿ ನಾನು ಹೇಳೋದಾದರೆ, ಇದು ಯಾಕೆ ನನಗೆ ಇಷ್ಟ ಅಂತ ಹೇಳಿದ್ದು, ನಮ್ಮ ಕಂಬಳ ಅಂತ ಹೇಳಿದ್ರೆ ನಮಗೊಂದು ಜಾತ್ರೆ, ಅದೊಂದು ಉತ್ಸಾಹ ನಮಗೆ. ಅದು ಏನಂತ ಹೇಳಿದ್ರೆ, ನಾವು ಜಾತ್ರೆ ಥರನೇ ಪೂಜೆ ಮಾಡಿಬಿಟ್ಟು ಮಾಡೋ ಒಂದು ಸಬ್ಜೆಕ್ಟ್ ನಮ್ಮ ಮಂಗಳೂರು. ಸೊ ಅದಕ್ಕೋಸ್ಕರ ನಾನು ಈ ಸಿನಿಮಾವನ್ನು ಮಾಡಬೇಕು, ದೊಡ್ಡ ಮಟ್ಟಲ್ಲಿ ಮಾಡಬೇಕಂತ ಹೇಳಿದ್ರೆ ದೊಡ್ಡ ಆ್ಯಕ್ಟರ್ನೆಲ್ಲ ಹಾಕಿದ್ದೇವೆ. ನಿಮಗೆ ಗೊತ್ತಿರ್ಬೋದು, ರವಿಶಂಕರ್ ಇದ್ದಾರೆ, ಪ್ರಕಾಶ್ ರೈ ಇದ್ದಾರೆ, ಶೋಭರಾಜ್, ಡೆಡ್ಲಿ ಸೋಮ ಇದ್ದಾರೆ. ಆಮೇಲೆ ರಾಜನ್ ಸಿಂಗ್ ಬಾಬು ಸರ್ ಏನು ಮಾಡಿದ್ರೆ, ನಮ್ಮ ಕಂಬಳ ಕೋನ ಓಡಿಸೋ ಶ್ರೀನಿವಾಸ್ ಗೌಡ್ ಅಂತ ಒಬ್ಬ ಇದೆ. ಅವನು ಆ್ಯಕ್ಚುಲಿ ಉಸೇನ್ ಬೋಲ್ಟ್ನ ಇದನ್ನ ರೆಕಾರ್ಡ್ ಇದು ಮಾಡಿದವನು. ಸೊ ಅವನ್ನ ಕೂಡ ಒನ್ ಆಫ್ ದ ಹೀರೋ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ. ಎಲ್ಲ ಹೀರೋಗಳೇ ಇದು
ಮೈನ್ ಹೀರೋಗಳು ಯಾವ್ದು ಅಂತ ಹೇಳಿದ್ರೆ ಕೋಣಗಳು ಮೈನ್ ಹೀರೋ. ಸೊ ಇಲ್ಲಿ ಆದಿ ಅಂತ ಡೆಡ್ಲಿ ಸೋಮ ಗೊತ್ತು, ಅವ್ರು ಕೂಡ ತುಂಬಾ ದೊಡ್ಡ ಒಂದು ಅಂಡರ್ ವರ್ಲ್ಡ್ ಪಾತ್ರಕ್ಕೆ ಇದು ಕೊಟ್ಟಿದ್ದಾರೆ. ಸೊ ಎಲ್ಲ ಮಿಕ್ಸ್ ಆಗಿಬಿಟ್ಟು ಹಂಗೇನು ವೀಣಾ ಪೊನ್ನಪ್ಪ ಅವರು ಇದ್ದಾರೆ, ಭಂಡಾರಿ ಅವರು ಇದ್ದಾರೆ, ತುಂಬಾ ಚೆನ್ನಾಗಿದೆ. ಆಮೇಲೆ ನೀವು ಕೇಳಬಹುದು ಸ್ವರಾಜ್ ಶೆಟ್ಟಿ ಅಂತ, ಈ ಕಾಂತ ಗುರು ಅಂತ ಒಂದು ರೋಲ್ ಮಾಡಿದ್ರು, ಅವ್ರು ಕೂಡ ಒನ್ ಆಫ್ ದ ಹೀರೋ ಇದರಲ್ಲಿ. ಸೊ ಒಂದು ಮಿಕ್ಸ್ ಆಗಿಬಿಟ್ಟು ಮತ್ತೆ ಹೊಸ ಹೀರೋಯಿನ್ ಒಬ್ಬಳು ಬಂದಿದ್ದಾರೆ, ಆಲ್ವಾಸ್ ಕಾಲೇಜ್ ನಮ್ಮ ಮೋಹನ್ ಆಲ್ವಾರ್ ನಮ್ಮ ರಿಲೇಷನ್ ಅವರು, ಅವ್ರ ಕಾಲೇಜಲ್ಲಿ ಇದು ಒಂದು ಒಳ್ಳೆ ಡ್ಯಾನ್ಸರ್, ಅವಳು ಕೂಡ ಇದು ಮಾಡಿದ್ದಾರೆ. ಸೊ ಇದರಿಂದಾಗಿ ಒಂದು ಎಲ್ಲ ಒಂದು ಮಸಾಲೆ ಇದರಲ್ಲಿ, ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ. ಸೊ ಈಗ ಸರ್, ಈಗ ನೀವು ಒಂದಷ್ಟೆಲ್ಲ ಏನು ಹೇಳ್ತಾ ಇದ್ರಿ, ಆ ಭಾಗದ ಒಂದಷ್ಟು ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೀರಾ ಅಂತಂದಾಗ ಮುಂದಿನ ದಿನಗಳಲ್ಲಿ ಯಾವ ಥರ ಸಿನಿಮಾಗಳು ಕೊಡಬೇಕು ನನ್ನ ಬ್ಯಾನರಿಂದ ಏನಾದರೂ ಇದೆಯಾ ನಿಮ್ಗೆ? ಸರ್ ಈಗ ಆಲ್ರೆಡಿ ಈಗ ನನ್ನ ಬ್ಯಾನರ್ ನೆಕ್ಸ್ಟ್ ಈಗ ಅಭ್ಯದಯ ಮುಂದೆ ಬರ್ತಾ ಇದೆ ಸರ್. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ರೆಡಿ ಆಗ್ತಿದೆ ಸರ್. ಆ್ಯಕ್ಚುಲಿ ನಮ್ಮ ಊರಿದೆ ಒಂದು ಹಿಸ್ಟ್ರಿ ಇದೆ ಸರ್. ಆ್ಯಕ್ಚುಲಿ ಅದು ಮಾಡ್ತಿದ್ದೇವೆ, ಅದು ಸ್ವಲ್ಪ ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಡೆಫಿನೆಟ್ಲಿ ನಾವು ಮಾಡ್ತೇವೆ ಸರ್. ಎಂಥ ಮೂವಿ ಬಂದಿದ್ದೇವೆ, ಈ ಕರ್ನಾಟಕದ ಜನ ನಮ್ಮನ್ನು ಕಾಪಾಡಬೇಕು, ಇದನ್ನು ಗೆಲ್ಸ್ಕೊಡ್ಬೇಕು, ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಮಾಡಬೇಕಂತ ಒಂದು ಆಂಬಿಷನ್ ಇಟ್ಕೊಂಡು ಬಂದವನು ಸರ್ ಇಂಡಸ್ಟ್ರಿಗೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸರ್. ಈ ಕಡೆ ಬಿಸ್ನೆಸ್ಸು ಮಾಡ್ತೇನೆ ಸರ್, ಆ ಕಡೆ ಅದು ಒಂದು ಇರಲಿ ಅಂತ. ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಎರಡೂ ನೀವು? ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸರ್, ಬಿಸ್ನೆಸ್ ಅಂತ ಹೇಳಿದ್ರೆ ನೋಡಿ ಸರ್, ಈಗ ನಾನು ದುಬೈಯಲ್ಲಿ ಹೋಗ್ಬಿಟ್ರೆ ಒಂದು 2 ತಿಂಗಳು ಅಲ್ಲೇ ಇರ್ತೀನಿ, ಆ ಕಡೆ ಬರ್ತೀನಿ. ಮತ್ತು ಇಲ್ಲಿ ಕೂಡ ನಮ್ಮದು ಇಂಡಸ್ಟ್ರಿ ಇದೆ, ನಮ್ಮದೊಂದು ಚಿಕ್ಕದು ಮಾಡ್ತಾ ಇದ್ದೀವಿ. ಸೊ ಮೂವಿ ಅಂತ ಬಂದರೆ ನಂದು ಸ್ಟೋರಿ ನಮ್ಗೆ ಇಷ್ಟ ಆಗೋವರೆಗೂ ನಾನು ಅದು ಆಮೇಲೆ ಅದು ಬಿಟ್ಬಿಡ್ತೀನಿ. ಅದು ಆಯಿತು, ನನಗೆ ಈ ಥರ ಆಗಬೇಕು, ಮತ್ತು ಅದರಲ್ಲಿ ಆಗುತ್ತೆ ಆಗಲ್ವ ಎಲ್ಲ ದೊಡ್ಡವ್ರನ್ನೆಲ್ಲ. ಈಗ ಕಂಬಳ ಅನ್ನೋದು ಆ್ಯಕ್ಚುಲಿ ಇದು ಒಬ್ಬರ ಸ್ಟೋರಿ ಇಲ್ಲ, ಇದೊಂದು 100 ಜನ ದೊಡ್ಡ ಕಂಬಳದ ಭೀಷ್ಮ ಅಂತಲೇ ಗುಣಪಾಲ್ ಕಡಂಬ ಅವರು ಇದ್ದಾರೆ, ಇದೊಂದು ತುಂಬ ಜನ ಇದ್ದಾರೆ. ಅದೊಂದು ಹೆಚ್ಚು ಕಮ್ಮಿ ಅದೊಂದು ಸರ್ ಆಲ್ರೆಡಿ ಹೇಳಿದರು, ಈ ರವಿಶಂಕರ್ ಪ್ರಕಾಶ್ ರೈ ಬರ್ತಾರೆ, ಅದು 16,000 ಪೇಜಿದ್ದು ಅದು ಇದು ಜಡ್ಜ್ಮೆಂಟ್, ಅದನ್ನು ಈ ಥರ ಮಾಡಿಬಿಟ್ಟು ಇದರಲ್ಲಿ ಒಂದು ಸತ್ಯ ಒಂದು ಇದೆ. ಮತ್ತು ಸ್ವಲ್ಪ ಮೂವಿಗೆ ಹೆಂಗೆ ಬೇಕೋ ಆ ಥರ ಸ್ವಲ್ಪ ಇದು ಮಾಡಿಬಿಟ್ಟಿದ್ದಾರೆ ಸರ್. ಅಂತ ಲೆಜೆಂಡ್ರಿ ಡೈರೆಕ್ಟರ್, ಈಗ ಸಾಕಷ್ಟು ಸಿನಿಮಾಗಳು ದೊಡ್ಡ ಲೆಜೆಂಡ್ಗಳನ್ನ ಇಟ್ಕೊಂಡು ಡೈರೆಕ್ಟ್ ಮಾಡಿದಂಥ ಒಬ್ಬ ವ್ಯಕ್ತಿ. ಸೊ ಆಫ್ಟರ್ ದಟ್ ಒಂದಷ್ಟು ಗ್ಯಾಪ್ ತಗೊಂಡು ಒಂದು ಡೈರೆಕ್ಟರ್ ಕ್ಯಾಪ್ ಹಾಕ್ತಿದ್ದಾರೆ ಮತ್ತೆ ಅಂತ ಬಂದಾಗ, ಮತ್ತೆ ಆ ಥರ ಒಂದು ಕತೆ ಅಂತ ಬಂದಾಗ ಅವರೊಟ್ಟಿನ ಒಂದು ಒಡನಾಟ, ಅವರೊಟ್ಟಿಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಿದ್ರಾ? ಸರ್ ಮಾಡ್ತೇನೆ. ಆ್ಯಕ್ಚುಲಿ ಅವರು ತುಂಬ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ ಸರ್. ಏನಂತ ಹೇಳಿದ್ರೆ ಆ್ಯಕ್ಚುಲಿ ನಾವು ಅವರು ತುಂಬ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಸರ್. ಆ್ಯಕ್ಚುಲಿ ಅಷ್ಟು ದೊಡ್ಡ ನಾನು ಫ್ರೆಂಡ್ ಅಂತ ಹೇಳೋಕ್ಕಾಗಿ ನಮ್ಮ ಗುರುಗಳಂತ ಹೇಳ್ಬೋದು ನಾವು. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಅವರು ದೊಡ್ಡ ಅಭಿಮಾನಿಗಳು ನಾವು. ಈ ಬಂಧನ, ಮುತ್ತಿನಾರ ಅಂತ ಎಂಥದ್ದು ಮಾಡಿದೆ ಅವಾಗ್ಲಿಂದ ಅದು ನಮ್ಗೆ ಚಿಕ್ಕದಿರು ಬರ್ತದೆ. ಸೊ ಅದೇ ನಾವು ಅವ್ರದ್ದೊಂದು 15 ವರ್ಷ ಫ್ರೆಂಡ್ಶಿಪ್ ಸರ್. ನಾವು ಫಿಲ್ಮ್ ಯಾವುದು ಇದು ಮತ್ತು 10 ವರ್ಷ ನಾವು ಬರೀ ಟೆಂಪಲ್ಗೆ ಹೋಗೋದು ಬರೋದು ಹಿಂಗೆ ಮಾತುಕತೆ ಇರುತ್ತೆ ಸರ್. ಸೊ ಆಮೇಲೆ ಏನಾಯ್ತು ಅಂತೇಳಿದ್ರೆ ಅವ್ರು ಯಾವಾಗ ಕಂಬಳಕ್ಕೆ ಗೆಸ್ಟಾಗಿ ಬಂದ್ರೆ, ಸೊ ಅವತ್ತಿಂದ ಅವ್ರು ಹೇಳಿದ್ರು ಸರ್ ಇದನ್ನು ಮಾಡ್ಬೇಕು. ಅಲ್ಲಿಂದ ನಮ್ಮದು ಈ ಇಂಡಸ್ಟ್ರಿ ಅಂತ ಸ್ಟಾರ್ಟ್ ಆಯ್ತು ಸರ್. ಇಲ್ಲಂದ್ರೆ ಮುಂಚೆ ನಾವು ತುಂಬ ಒಳ್ಳೆ ಕ್ಲೋಸ್ ಸರ್. ಮತ್ತು ಅವ್ರು ತುಂಬ ಅವ್ರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನಮಗೆಲ್ಲ ಗೂಸ್ ಬಂಬ್ ಬಂದ್ಬಿರುತ್ತೆ, ಆ ಥರ ಒಂದೊಂದಿದೆ. ಅವ್ರು ಮುಂಚೆ ಮಾಡೋದು ಕಷ್ಟ, ಈಗ ಮಾಡೋದು. ಮತ್ತು ಅವ್ರದ್ದು ಎನರ್ಜಿ ಕೂಡ ಅಷ್ಟೇ ಸರ್. ಮಂಗಳೂರು ಅಂತ ಬಿಸಿಲಲ್ಲಿ ಸರ್, 9 o'clock ಬಂದರೆ ಸಾಯಂಕಾಲ 6 ಗಂಟೆಗೆ ಬಿಡ್ತಾರೆ. ಎಲ್ಲ ಕೆಂಪಾಗಿದ್ದಾಗಿ ನಾವೆಲ್ಲ ಕ್ಯಾರವಾನೆಲ್ಲ ಕೂತ್ಕೊಂಡು ನಮಗೆಲ್ಲ ಆಗಲ್ಲ, ಬಟ್ ಅವ್ರು ಕೂತ್ಕೊಂಡು ಮಾಡಿದ್ದಾರೆ. ಅದಕ್ಕಿಂತಲೂ ಸರ್ ಮೊನ್ನೆ ದುಬೈಯಲ್ಲಿ ಶೂಟಿಂಗ್ ಮಾಡಿದೆ ಸರ್. ದುಬೈ ಬಿಸಿಲು ಹೆಂಗಿದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಅದರಲ್ಲೂ ಕೂಡ ಅಷ್ಟೇ ಸರ್, ಆನ್ ಟೈಮ್ ಬಂದುಬಿಟ್ಟು ಈಗ ಇರುವ ಯಂಗ್ ಡೈರೆಕ್ಟರ್ಗೆ ಸರ್ ಅವ್ರು ರಿಯಲಿ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಸರ್. ಅದು ರಿಯಲ್ ಇಂಥ ಏಜಲ್ಲಿ ಒಂದು 78 yearsಲ್ಲಿ ಸಚ್ ಅ ಬಿಗ್ ಮ್ಯಾನ್ ಇಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಈ ಥರ ಸರ್ ರಿಯಲಿ ಅವ್ರ ನನ್ನ ಸಿನಿಮಾ ಗುರುಗಳಂತೆ ನಾವು ಅವ್ರನ್ನ ಹೇಳ್ಬೋದು ಸರ್. ಎಸ್. ಈಗ ನಿಮ್ಮ ಒಂದಷ್ಟು ಸಿನಿಮಾ ಏನೇನೆಲ್ಲ ಮಾಡ್ಕೊಂಡಿದ್ರೆ ಆ್ಯಂಡ್ ಲೆಜೆಂಡ್ರಿ ಡೈರೆಕ್ಟರ್ ಒಟ್ಟಿಗೆ ಬರ್ತಾ ಇರುವಂಥ ಸಿನಿಮಾ ಇದು ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ ಸರ್ ಸ್ಕ್ರೀನ್ಗೆ ಬರೋಕ್ಕೆ. ಫೈನಲಿ ಆಡಿಯನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ತೆ ಎಲ್ಲ ಕರುನಾಡಿನ ಜನರಿಗೆ. 27ನೇ ತಾರೀಕು ಫೆಬ್ರವರಿ ನಮ್ಮದು ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಲಿಕ್ಕಿದೆ. ದಯವಿಟ್ಟು ಇದೊಂದು ರೈತರ ಕ್ರೀಡೆ, ನಮ್ಮ ಒಂದು ಕರುನಾಡಿನ ಕ್ರೀಡೆ. ನೀವು ಜನಗಳು ಇದನ್ನು ನೋಡಿ ಇದನ್ನು ನಮಗೆ ಪ್ರೋತ್ಸಾಹ ಕೊಡಬೇಕು. ಹಂಗೇ ನಮ್ಮ ಈ ಕ್ರೀಡೆನ ಇಡೀ ದೇಶದಾದ್ಯಂತ ಇನ್ನೂ ಒಂದು 4-5 ಲ್ಯಾಂಗ್ವೇಜಿಗೆ ನಾನು ಡಬ್ ಮಾಡುವಂಗೆ ನೀವು ನನಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.